ಎಲ್ಲಿಂದಲೋ ಬಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾನೆ. ಇನ್ನು ಮುಂದೆ ಧರ್ಮದ ಬಗ್ಗೆ ಹೀಗೆ ಮಾತಾಡಿದ್ರೆ ಸುಮ್ಮನಿರಲ್ಲ. ಸಮೀರ್ಗೆ ಶಾಸಕ ಯಶ್ಪಾಲ್ ಸುವರ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮೀರ್ ಮಂಗಳೂರಿನಲ್ಲಿದ್ದು ಬಚಾವಾಗಿದ್ದಾನೆ. ಉಡುಪಿ ಜಿಲ್ಲೆಯಲ್ಲಿ ಇದ್ದಿದ್ರೆ ಪರಿಸ್ಥಿತಿ ಬೇರೆನೇ ಆಗ್ತಾ ಇತ್ತು. ಯೂಟ್ಯೂಬರ್ ಸಮೀರ್ಗೆ ಬಿಜೆಪಿ ಶಾಸಕ ನೀಡಿದಂತಹ ವಾರ್ನಿಂಗ್ ಇದು. ಯೂಟ್ಯೂಬರ್ ಸಮೀರ್ ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಭಾಳ ಒಂದು ಅವಹೇಳನಕಾರಿಯಾಗಿ ಭಾಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಅಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸಿದೆ. ಏಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಈ ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜಕೀಯ ಬೇರೆ. ಇದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಿ. ಎಲ್ಲಿಂದಲೋ ಬಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾನೆ. ಇನ್ನು ಮುಂದೆ ಧರ್ಮದ ಬಗ್ಗೆ ಹೀಗೆ ಮಾತಾಡಿದ್ರೆ ಸುಮ್ಮನಿರಲ್ಲ. ಸಮೀರ್ಗೆ ಶಾಸಕ ಯಶ್ಪಾಲ್ ಸುವರ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮೀರ್ ಮಂಗಳೂರಿನಲ್ಲಿದ್ದು ಬಚಾವಾಗಿದ್ದಾನೆ. ಉಡುಪಿ ಜಿಲ್ಲೆಯಲ್ಲಿ ಇದ್ದಿದ್ರೆ ಪರಿಸ್ಥಿತಿ ಬೇರೆನೇ ಆಗ್ತಾ ಇತ್ತು. ಯೂಟ್ಯೂಬರ್ ಸಮೀರ್ಗೆ ಬಿಜೆಪಿ ಶಾಸಕ ನೀಡಿದಂತಹ ವಾರ್ನಿಂಗ್ ಇದು. ಯೂಟ್ಯೂಬರ್ ಸಮೀರ್ ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಭಾಳ ಒಂದು ಅವಹೇಳನಕಾರಿಯಾಗಿ ಭಾಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಅಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸಿದೆ. ಏಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಈ ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜಕೀಯ ಬೇರೆ. ಇದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.